ನನ್ನ ಆತ್ಮೀಯ ಸೋದರ ಸೋದರಿಗೆ ಸ್ವಾಗತ ಕೋರುತ್ತಾ ಈ ಕಾರ್ಯಕ್ರಮದ ಒಂದು ಪ್ರಾರ್ಥನಾ ಶ್ಲೋಕದೊಂದಿಗೆ ಪ್ರಾರಂಭಿಸೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವೈಜ್ಞೋಪಶಾಂತಿಯ ಬೆನಕ ಏಕದಂತ ಪಚ್ಚಕಲ್ಲು ಪಣಿಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ನಾರಾಯಣ ನಮಸ್ಕೃತ್ಯಂ ನರಂಚವನರತ್ನಂ ದೇವಿ ಸರಸ್ವತಿ ವ್ಯಾಸೋ ಚೈವ ತಥೋ ಮುದ್ರೆ ಶ್ರೀ ಗುರುಭ್ಯೋ ನಮಃ ಶ್ರೀ ಮಾತ್ರೇ ನಮಃ. ಸ್ನೇಹಿತರೆ, ಈ ಕಥೆನ ಶಿವಪುರಾಣದ ಅಂತರ್ಗತವಾಗಿದೆ. ಈ ಶಿವಪುರಾಣದಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ, ಶಿವನ ಕಥೆನೂ ಇರುತ್ತೆ, ಜೊತೆಗೆ ರಾಮಚಂದ್ರ ಪ್ರಭುವಿನ ಕಥೆನೂ ಇರುತ್ತೆ. ಆದ್ರೆ ಇಲ್ಲಿ ಒಬ್ಬ ಶಿವನ ಭಕ್ತ ಒಂದು ವಿಶೇಷ ದಿನ ಸ್ವಾಮಿಯನ್ನು ಆರಾಧಿಸಿ ಮುಂದೆ ಶ್ರೀರಾಮಚಂದ್ರ ಪ್ರಭುವಿನ ನಾವಿಕನಾಗಿ ಜೊತೆಗೆ ಅವರ ಸ್ನೇಹ ಕೂಡ ಸಂಪಾದನೆ ಮಾಡ್ದ. ಯಾಕೆ? ಯಾರು ಇವನೊಬ್ಬ ಕಿರಾತ ಆಗಿದ್ದ. ಆದ್ರೂ ಪರಮಾತ್ಮನಾದ ಪರಶಿವನ ಆರಾಧನೆ ಹೇಗೆ ಮಾಡ್ದ, ಮತ್ತೆ ಅವನ ಒಂದು ವಿಶೇಷ ದಿನನೂ ಮದುವೆ ಮಾಡ್ಕೊಂಡ. ಯಾವ ದಿನ? ಇವೆಲ್ಲ ನಿಮ್ಗೊಂಥರ ಗಲಿಬಿಲಿ ಕುತೂಹಲ ಆಗಿರ್ಬೇಕಲ್ಲ. ಈ ಕಥೆನ ಎಲ್ಲೂ ಸ್ಕಿಪ್ ಮಾಡ್ದಂಗೆ, ಫಾಸ್ಟ್ ಮಾಡ್ಬಿಡ್ದಂಗೆ ನೋಡಿದ್ರೆ ನಿಮ್ಗೆ ಪ್ರತಿಯೊಂದು ಅರ್ಥ ಆಗುತ್ತೆ ಹೇಳ್ತೀನಿ. ಕೃತಯುಗದ ಪೂರ್ವದಲ್ಲಿ ಒಂದು ಕಾಡು ಯಾವುದು ಅಂದ್ರೆ, ಇವಾಗ ಮೌಂಟ್ ಅಬು ಅಂತೀವಿ, ಅಂದ್ರೆ ರಾಜಸ್ಥಾನದಲ್ಲಿದೆ. ಅದು ಅಭ್ಯುದಾರಣ್ಯ. ಆ ಕಾಲದಲ್ಲಿ ಒಬ್ಬ ಕಿರಾತ ಬೇಡ, ಅವನು ಸಂಸಾರ ಪರಿವಾರ ಸಮೇತನಾಗಿ ಆ ಅರ್ಬುದಾರಣ್ಯದಲ್ಲಿದ್ದ. ಅವನು ಒಂದು ವಿಶೇಷ ಏನಪ್ಪ ಅಂದ್ರೆ, ತಿಳಿದೋ ಇಲ್ಲ ಅವನ ಹಣೆ ಬರನೋ ಶಿವರಾತ್ರಿ ದಿನ ಮದುವೆ ಮಾಡ್ಕೊಂಡಿದ್ದ. ಆದ್ರೆ ಅದು ಶಿವರಾತ್ರಿ ಅಂತ ಗೊತ್ತಿರ್ಲಿಲ್ಲ. ಹಾಗಾಗಿ ಶಿವರಾತ್ರಿ ದಿನ ಅದ್ಭುತವಾದ ಮಾಡ್ಕೊಂಡು ಅವನಿಗೆ 2 ಮಕ್ಕಳಿದ್ರು. ಕುಟುಂಬ ಪರಿವಾರ ಸಮೇತವಾಗಿ ಸುಖ ಸಮೃದ್ಧಿಯಿಂದ ಅಲ್ಲಿ ಸಿಗುವಂತ ಪ್ರಾಣಿಗಳನ್ನ ಬೇಟೆ ಆಡ್ಕೊಂಡು ಸಮೃದ್ಧಿಗ 1 ವರ್ಷದ ನಂತರ, ಅಂದ್ರೆ ಸರಿಯಾಗಿ ವೆಡ್ಡಿಂಗ್ ಆನಿವರ್ಸರಿ ಅಂತೀವಲ್ಲ, ಆ ಸಂದರ್ಭದಲ್ಲಿ ಶಿವರಾತ್ರಿ ಮಾನ್ಯ ದಿನ. ಹಾಗಾಗಿ ಹೆಂಡತಿಗೆ ಹೇಳ್ದ, ನೋಡಿ ಆ ಕಾಡಿನಲ್ಲಿ ಒಂದು ಜೇನುಕಲ್ಲು ಅಂತ ಸಿಗುತ್ತಂತೆ. ಅದೇನಾದ್ರು ಮನುಷ್ಯ ಏನಾದ್ರು ಕೊಡ್ದು ಬಿಟ್ರೆ 3 ದಿನ ಪ್ರಜ್ಞೆ ಇರಲ್ವಂತೆ, ಅಂದ್ರೆ ಅಷ್ಟು ಮತ್ತಲ್ಲಿರುತ್ತಂತೆ. ಆ ಹೆಂಡತಿಗೆ ಹೇಳ್ತಾನಂತೆ, ಈ ಜೇನುಕಲ್ಲ ನೀನು ಕಾಡಿಂದ ತಗೊಂಬ, ನಾನು ಒಂದಷ್ಟು ಬೇಟೆ ಆಡಿ ಪ್ರಾಣಿಗಳನ್ನ ತರ್ತೀನಿ ಅಂತೇಳಿ ಶಿವರಾತ್ರಿ ನಾಳೆ ಬೆಳಿಗ್ಗೆ ಇವನು ರಾತ್ರಿ ಹೊರಟನಂತೆ. ಸಂಜೆ ಬೇಟೆ ಆಡ್ಕೊಂಡು ಬರ್ತೀನಿ ಅಂತ. ಸರಿ, ಇವನು ಹೊರಟವನು ಸೀದಾ ಕಾಡಿಗೆ ಹೋದ. ಅವತ್ತು ಅವನ ಹಣೆ ಬರನೋ ಅಥವಾ ಅವನ ದುರಾದೃಷ್ಟನೋ ಯಾವುದೂ ಬೇಟೆ ಸಿಗ್ಲಿಲ್ಲ. ಮತ್ತೆ ವಾಪಸ್ ಆಗೋದು ಹೇಗೆ ಅಂತ ಹೇಳಿ ಅವತ್ತು ರಾತ್ರಿ ಹಾಗೆ ಕಾಡಿನಲ್ಲಿ ಮತ್ತಷ್ಟು ದೂರ ಹೋದ. ನೋಡದೆ ಕತ್ತಲಾಗೋಯ್ತು. ಮತ್ತೆ ವಾಪಸ್ ಬರೋದು ಕಷ್ಟ ಆಯ್ತು. ಯಾಕಂದ್ರೆ ಕ್ರೂರ ಮೃಗಗಳಿದ್ದ ಕಾರಣ, ಮತ್ತೆ ಅನೇಕ ವಿಷ ಸರ್ಪಗಳಿದ್ದ ಕಾರಣ ಇವನು ಮತ್ತೆ ಹೋಗೋದು ಕಷ್ಟ ಅನಿಸ್ತು. ಸ್ವಲ್ಪ ಮುಂದೆ ಹೋಗ್ತಾ ನೋಡ ಒಂದು ಕೊಳ, ಅಲ್ಲಿ ಗವಿಗಳಿತ್ತು. ಇವನು ಆಲೋಚನೆ ಮಾಡ್ದ, ಒಳಗಡೆ ಹೋದ್ರೆ ನಾನು ಮತ್ತೆ ಜೀವಂತ ಬರೋದು ಕಷ್ಟ, ಯಾಕಂದ್ರೆ ಹುಲಿ ಇರುತ್ತೋ, ಸಿಂಹ ಇರುತ್ತೋ, ಕರಡಿಗಳಿರುತ್ತೋ. ಹಾಗಾಗಿ ಬೇಡ ಅಂದ್ಬಿಟ್ಟು ಏನ್ ಮಾಡ್ದ, ಇವನು ಆ ಕೊಳದ ಪಕ್ಕದಲ್ಲಿ ಒಂದು ಮರ ಇತ್ತು, ಬಿಲ್ವಪತ್ರ ಮರ. ಆದ್ರೆ ಬಿಲ್ವಪತ್ರ ಮರ ಇವನು ಗೊತ್ತಿಲ್ಲ. ಬಿಲ್ವಪತ್ರ ಮರ ರಾತ್ರಿ ಕತ್ಲೆಯಲ್ಲಿ ಕೆಳಗಡೆ ಒಂದು ಶಿವಲಿಂಗನೂ ಸಹ ಇತ್ತು. ಇವನು ಗೊತ್ತಿಲ್ಲ. ಅದ್ರ ಮೇಲೆ ಕಾಲಿಟ್ಟು ಮೇಲೆ ಕುತ್ಕೊಂಡ. ಅಲ್ಲಿ ಯಾಕಂದ್ರೆ ಕೊಳ ಇದ್ದು ಪಕ್ಕದಲ್ಲಿ ಯಾವ್ದನ್ನ ಪ್ರಾಣಿಗಳು ಬಂದ್ರೆ ಬೇಟೆ ಆಡ್ಬೋದು ಅನ್ನೋ ಕಾರಣಕ್ಕೆ, ಯಾಕಂದ್ರೆ ಬೆಳಿಗ್ಗೆಯಿಂದ ಸುತ್ತಾಗಿ ಇವನು ಒಂದು ಬೇಟೆ ಸಹ ಸಿಕ್ಕಿದ ಕಾರಣ ಇವನು ಒಂದು ನಂಬಿಕೆ ಮೇಲೆ, ಆತ್ಮವಿಶ್ವಾಸದ ಮೇಲೆ ಆ ಮರದಲ್ಲಿ ಕುತ್ಕೊಂಡು. ಆ ಮರದಲ್ಲಿ ಕುತ್ಕೊಂಡವಾಗ ಏನಾಯ್ತು, ಸ್ವಲ್ಪ ಹೊತ್ತಾದ್ಮೇಲೆ 1ನೇ ಜಾಮದಲ್ಲಿ ಒಂದು ಬುಳು ಸೌಂಡ್ ಕೇಳ್ತು ನೀರಿನಲ್ಲಿ. ಯಾವುದು ಪ್ರಾಣಿ ಮೇಲೆ ಇದೇನೋ ಬುಳು ಸೌಂಡ್ ಕೇಳ್ದೆ ಅಂತ ಬಾಣನ ಕರೆಕ್ಟಾಗಿ ಸರಿಯಾಗಿ ಗುರಿ ಇಟ್ಕೊಂಡ. ಅಲ್ಲಿಂದ ಒಂದು ಜಿಂಕೆ, ಹೆಣ್ಣು ಜಿಂಕೆ ಎದ್ದು ಬಂತು. ಇವನು ಓಹೋ ಒಳ್ಳೆ ಬೇಟೆ ಸಿಕ್ತು ಅಂತ ಬಾಣ ಬಿಡು ಅಷ್ಟರಲ್ಲಿ ಆ ಜಿಂಕೆಯನ್ನು ನೋಡಿ ಮಾತಾಡ್ತು. ಬೇಡ, ನನ್ನ ಕೊಲ್ಬೇಡ, ನನಗೆ 4 ಜನ ಮಕ್ಕಳಿದ್ದಾರೆ, ಅವ್ರಿಗೆ ಹಾಲು ಉಣಿಸಿ ಅವ್ರಿಗೆ ಸಾಂತ್ವನ ಹೇಳಿ ಬರ್ತೀನಿ, ದಯವಿಟ್ಟು ನನ್ನ ಕೊಲ್ಬೇಡ ಅಂದ್ರೆ ಇವನು ಆಶ್ಚರ್ಯ ಆಗುತ್ತೆ. ಇದೇನಿದು ಮನುಷ್ಯ ಭಾಷೆಯಲ್ಲಿ ಮಾತಾಡುತ್ತೆ, ಜೊತೆಗೆ ನಮ್ಮ ಕಿರಾತ ಭಾಷೆಯಲ್ಲಿ ಮಾತಾಡುತ್ತೆ, ನೀನು ನಮ್ಮ ಭಾಷೆನೂ ಬರುತ್ತಾ ಅಂತ ಕೇಳ್ದ. ಖಂಡಿತ ಬರುತ್ತೆ ಅಂದ. ಅಷ್ಟೊತ್ತಿಗೆ ಏನಾಯ್ತು, ಇವನು ಬಾಣ ಇಟ್ಕೊಂಡು ತಯಾರಿದ್ನಲ್ಲ, ಆ ಸಂದರ್ಭದಲ್ಲಿ 1ನೇ ಜಾಮದಲ್ಲಿ ಒಂದು ಬಿಲ್ವ ಎಲೆ ಜೊತೆಗೆ ಇವನು ಕುಡಿಯಕ್ಕೆ ಒಂದಷ್ಟು ನೀರು ತಂದಿದ್ದ ಆ ಚೀಲದಲ್ಲಿರೋ ನೀರು ಸಹ ಕೆಳಗಡೆ ಇರೋ ಶಿವಲಿಂಗದ ಮೇಲೆ ಬಿತ್ತು. ಆ ಲಿಂಗ ಯಾವುದು ಅಂದ್ರೆ, ಒಂದಾನೊಂದು ಕಾಲದಲ್ಲಿ ಅಗಸ್ತ್ಯರು ಅದನ್ನ ಅಲ್ಲಿ ನಿರ್ಮಾಣ ಮಾಡಿದ್ರು. ಇವನಿಗೆ ತಿಳಿದೇ ರಾತ್ರಿ ಕಲ್ಲು ಅಂತ ತಿಳ್ಕೊಂಡು ಅದ್ರ ಮೇಲೆ ಹತ್ತಿದ್ದ. ಹಾಗಾಗಿ ಇವನಿಗೆ ಯಾವಾಗ ಈ ಒಂದು ಬಿಲ್ವಪತ್ರೆ ಮತ್ತೆ ನೀರನ್ನ ಒಂದು ಹನಿ ಬಿತ್ತೋ, ಮನಸ್ಸು ಸ್ವಲ್ಪ ಪರಿಪೂರ್ಣ ಆಯ್ತು. ಆಶ್ಚರ್ಯ ಆಯ್ತು. ಇವನು ಮೊದಲೇ ಕ್ರೂರ ಕಿರಾತ. ಆ ಜಿಂಕೆ ಮಾತಾಡೋ ನೋಡಿ ಆಶ್ಚರ್ಯಪಟ್ಟು, ಹೇಗೆ ನಂಬೋದು ಅಂತ ಹೇಳ್ತಾನೆ. ನೋಡು, ನಾನೇನಾದ್ರೂ ಮತ್ತೆ ಬರಲಿಲ್ಲ ಅಂದ್ರೆ ನನಗೆ ಬ್ರಹ್ಮ ಹತ್ಯೆ ದೋಷ,
ಮತ್ತೆ ನಾನು ಸುಳ್ಳಾಡಿದ ದೋಷ ನನಗೆ ಬಂದು ನನಗೆ ನರಕಕ್ಕೆ ಹೋಗ್ತೀನಿ. ನನಗೆ ಇವನಿಗೆ ಆಶ್ಚರ್ಯ ಆಯ್ತು, ಏನಿದೆ ಅಷ್ಟು ಅದ್ಭುತವಾಗಿ ಮಾತಾಡ್ತೈತೆ. ಆದರೂ ಇವನು ಮಾಡಿದಂಥ ಒಂದು ಪುಣ್ಯ ಕೆಲಸ, ಆ ಒಂದು ಬಿಲ್ವ ಪತ್ರೆ ಮತ್ತೆ ಆ ನೀರು ಆ ಶಿವಲಿಂಗದ ಮೇಲೆ ಬಿದ್ದಾಗ ಸ್ವಲ್ಪ ಪರಿಮಾಣ ಮನಸ್ಸು ಪರಿವರ್ತನೆಗೊಂಡಿತ್ತು. ಸರಿ ಆಯ್ತು, ನಾನು ಬಿಡ್ತೀನಿ, ನೀನು ಬೇಗ ಬರ್ಬೇಕು, ನಾನು ಮೋಸ ಮಾಡಬಹುದು ಅಂತ. ಇಲ್ಲ, ಖಂಡಿತ ಬರ್ತೀನಿ ಅಂತೇಳಿ ಅಲ್ಲಿಂದ ಹೋಯ್ತು. ಸರಿ, 1ನೇ ಜಾಮ ಆಯ್ತು. 2ನೇ ಜಾಮಕ್ಕೆ ಏನು ಇಷ್ಟೊತ್ತಾದ್ರೂ ಬಂದಿಲ್ಲ, ಕೈಗೆ ಸಿಗದಂತ ತುತ್ತು ಬಾಯಿಗೆ ಬರ್ದಂಗ ಆಗೋಯ್ತಲ್ಲ, ನನಗೆ ಮೋಸ ಹೊರಟೋಯ್ತಾ ಅಂತ ಆಲೋಚನೆ ಮಾಡ್ಕೊಂಡು ಇನ್ ಸ್ವಲ್ಪ ಹೊತ್ತಿಗೆ 2ನೇ ಜಾಮದಲ್ಲಿ ಮತ್ತೊಂದು ಆ ನೀರಿನಲ್ಲಿ ಬುಳುಬುಳು ಅನ್ಬತ್ತು. ನೋಡ್ದ ಅದನ್ನೇ ಗುರಿಟಿ ಮತ್ತೆ ಪ್ರಾಣ ತಗೊಂಡ ಎಲ್ಲ ಸಿದ್ಧ ಮಾಡ್ಕೊಳ್ಳೋಷ್ಟಲ್ಲೇ ಮತ್ತೊಂದು ಬಿಲ್ವದ ಎಲೆ ಮತ್ತೆ ಇವನ್ ತಂದಿದ್ದ ನೀರು ಮತ್ತೊಂದು ಹನಿ ಆ ಶಿವಲಿಂಗನ ಮೇಲೆ ಇತ್ತು. 2ನೇ ಜಾಮ ಆವಾಗ ಮತ್ತೊಂದು ದೃಢಕಾಯವಾಗಿರುವಂತ ಜಿಂಕೆ ಬಂತು. ಅದು ಗಂಡು ಜಿಂಕೆ. ಯಾವಾಗ ಇವನು ಬಾಣ ಹೊಡಿಬೇಕು ಅಷ್ಟಲ್ಲ ಅದು ಸಹ ಇತ್ತು, ಹೊಡಿಬೇಡ, ನನ್ನ ಹೆಂಡತಿ ಹಾಲುಣ್ಸಕ್ ಹೋಗಿದ್ದಾಳೆ, ನನ್ನ ಮಕ್ಕಳಿದ್ದಾರೆ, ನಂದೇ ಆದ ಆಸ್ತಿ ಇದೆ. ಅಂದ್ರೆ ನೋಡಿ, ಜಿಂಕೆಗಳಿಗೆ ಆಸ್ತಿ ಇದೆಯಾ? ಖಂಡಿತ. ಅದು ಕೆಲವೊಂದು ಒಂದು ಒಂದು ಮೇಯೋದಕ್ಕೆ ಒಂದು ಗುರುತು ಮಾಡ್ಕೊಂಡಿರುತ್ತೆ, ಅದು ಅದಕ್ಕೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಅದು ಕೇಳುತ್ತೆ, ನನ್ನ ಮಕ್ಕಳಿಗೆ ಅದನ್ನ ಒಪ್ಪಿಸಿ ತೋರಿಸ್ಬರ್ತೀನಿ, ನನಗೆ ಅವಕಾಶ ಕೊಡು ಅಂತಂತೆ. ಇವನು ನೋಡಿ ಆಶ್ಚರ್ಯ ಆಯ್ತಂತೆ. 2ನೇ ಸಲ ಬಿಟ್ಟಿದ್ನಲ್ಲ ಆ ಬಿಲ್ವ ಪತ್ರೆ ಜೊತೆಗೆ ಆ ನೀರಿನ ಒಂದು ಪರಿವರ್ತನೆ, ಅಂದ್ರೆ ಶಿವಲಿಂಗದ ಮೇಲೆ ನಾವು ಅನುದಿನ ಪೂಜೆ ಮಾಡಿದಾಗ ಏನಾಗೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಕೇಳ್ತಾ ಇರಿ ಏನ್ ಹೇಳ್ತೀನಿ. ಅವಾಗ ಏನಾಗುತ್ತೆ, ಏನು ಮತ್ತಷ್ಟು ಮನಸ್ಸು ಪರಿವರ್ತನೆಗೊಳ್ಳುತ್ತೆ. ಆಶ್ಚರ್ಯ ಆಗುತ್ತೆ, ಇದೇನಿದು ನಾನು ಇಷ್ಟು ಕುರುರಿ, ನನ್ನ ಮನಸ್ಸು ಯಾಕೆ ಇಷ್ಟು ಪರಿವರ್ತನೆಗೊಳ್ತಾ ಐತೆ, ನಾನು ಯಾಕೆ ಇಷ್ಟು ಅಯ್ಯೋ ಅನಿಸ್ತಾ ಇದೆ ಅಂತೇಳಿ ಅದು ಹೇಳ್ತು. ನೋಡು, ನಾನೇನಾದ್ರೂ ಮತ್ತೆ ವಾಪಸ್ ಬಂದಿಲ್ಲ, ನನಗೆ ಬ್ರಹ್ಮಹತ್ಯೆ ದೋಷ, ಮತ್ತೆ ನಾನು ಈಗೇನು ಈ ಪ್ರಾಣಿ ಇದ್ದಿದ್ದೀನಲ್ಲ, ನನ್ನನ್ನು ಮೋಸ ಮಾಡಿದ್ರೆ ಮತ್ತೆ ನಾನು ನರಕಕ್ಕೆ ಹೋಗ್ತೀನಿ ಅಂತ ಒಂದು ಬರ್ಲಿ ಅದನ್ನ ಅಂತ ಹೇಳ್ಬಿಟ್ಟು ಪ್ರಮಾಣ ಮಾಡುತ್ತೆ ಮೇಲೆ. ಇವನ್ಗೆ ಆಶ್ಚರ್ಯ ಆಗತ್ತೆ, ಆ ಹೆಣ್ಣು ಜಿಂಕೆ ಆ ರೀತಿ ಒಂದು ಪ್ರಮಾಣ ಮಾಡಿ ಹೋಯ್ತು, ಇನ್ನೂ ಬರ್ಲಿಲ್ಲ, ಈ ಗಂಡು ಜಿಂಕೆಯನ್ನು ಪ್ರಮಾಣ ಮಾಡ್ತಾ ಐತೆ, ಹೇಗಿದು ನಂಬೋದು? ಆದ್ರೂ ಇವನು ಒಪ್ಕೊಂಡು ಕಳಿಸ್ಕೊಟ್ಟ, ನೋಡೋಣ ಏನಾಗತ್ತೆ ಅಂತ. ಹೋದವರು ಮತ್ತೆ ಬರ್ಲಿಲ್ಲ. ಇನ್ನು 3ನೇ ಜಾಮ ಕರೆಕ್ಟಾಗೆ ಮತ್ತೆ ಅವನು ಆಲೋಚನೆ ಮಾಡ್ತಾ ಇದ್ದಂಗೆನೆ ತನ್ನ ಬಿಲ್ಲು ಬಾಣ ಸಿದ್ಧತೆ ಮಾಡ್ಕೊಂಡ. ಅಷ್ಟೊತ್ತಿಗೆ 3ನೇ ಒಂದು ಜಾಮದಲ್ಲಿ ಮತ್ತೆ ಒಂದು ಬಿಲ್ವ ಪತ್ರೆ ಮತ್ತೆ ಜೊತೆಗೆ ನೀರು ಸಹ ಆ ಲಿಂಗದ ಮೇಲೆ ಬಿತ್ತು. ಅಷ್ಟೊತ್ತಿಗೆ ಏನಾಯ್ತು, ಆ ಒಂದು ಗಂಡು ಜಿಂಕೆ ಹೆಣ್ಣು ಜಿಂಕೆ ಜೊತೆಗೆ 4 ಮಕ್ಕಳ ಸಮೇತ ಬರ್ತಾ ಇತ್ತು. ಇದು ನೋಡಿ ಆಶ್ಚರ್ಯಗೊಂಡಂತ ಕಿರಾತ ಕೆಳಗಡೆ ಹಿಡಿದು ಬಂದ, ಕೇಳ್ದ, ಅಪ್ಪ ಇವಾಗ ನಾವು ಬಂದಿದ್ದೀವಿ, ನೀನು ನಿನ್ನ ಒಂದು ಪರಿಪೂರ್ಣವಾದ ಆಹಾರನ ನಿನ್ನ ಹೊಟ್ಟೆ ತುಂಬಿಸ್ಕೊಂಡು ನಮ್ಮನ್ನ ಸಂಹಾರ ಮಾಡೋದು. ಅಷ್ಟೊತ್ತಿಗೆ ಏನ್ ಹೇಳುತ್ತೆ, ಈ ಗಂಡು ಜಿಂಕೆ ಅವಳು ಮೊದಲೇ ಹೆಣ್ಣು, ಆ ಹೆಣ್ಣಿದ್ರೆ ಮಕ್ಕಳನ್ನ ಸಾಕ್ತಾಳೆ, ನನ್ನನ್ನ ನೀನು ಸಂಹಾರ ಮಾಡ್ತಾವೋ ಅಂತ ಹೇಳ್ತಾನೆ. ಇವ್ನಿಗೆ ಇನ್ನೂ ಆಶ್ಚರ್ಯ ಆಗುತ್ತೆ, ಏನಿದು, ನಾನು ಬರಲ್ಲ ಅನ್ಕೊಂಡಿದ್ದು ಜಿಂಕೆಗಳು. ಮತ್ತೆ ಕೊನೆಗೆ ಆ 4 ಮಕ್ಕಳು ಇರ್ತಾವಲ್ಲ ಆ ಜಿಂಕೆಗಳು, ನಮ್ಮ ಅಪ್ಪ ನಮ್ಮಮ್ಮನ ಕೊಲ್ಬೇಡ, ನಮ್ಮನ್ನ ನೀನು ತಿನ್ನೋ ಅನ್ನೋಷ್ಟಲ್ಲ. ಯಾಕಂದ್ರೆ ಮನಸ್ಸು ಪರಿಪೂರ್ಣ ಇವನಿಗೆ ಪರಿವರ್ತನೆಗೊಂಡಿದೆ. ಯಾಕಂದ್ರೆ 3 ಜಾಮದಲ್ಲಿ ಮಾಡಿದಂತ ಒಂದು ಪುಣ್ಯ ಇವನಿಗೆ ಮನಸ್ಸನ್ನ ಅಷ್ಟೊತ್ತಿಗೆ ಏನ್ ಮಾಡಿದ್ರು, ಈ ಬೇಡನ ಪರಿವಾರದವರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ನನ್ನ ಗಂಡ, ಏನಾಗಿರ್ಬೋದು ಅಂತ ಅವ್ರು ಹೆಜ್ಜೆ ಜಾಡಿ ಹಿಡ್ಕೊಂಡು ಬಂದಾಗ ನೋಡ್ತಾ ಆಶ್ಚರ್ಯ ಬೀಳ್ತಾರೆ. ಜಿಂಕೆಗಳಿದೆ, ಇಲ್ಲಿ ಬೇಡ ಇದ್ದಾನೆ. ಹೆಂಡತಿ ಹೇಳ್ತಾಳೆ, ಏನಯ್ಯ ಮುಂದೆ ಜಿಂಕೆ ಇದೆ, ಜಿಂಕೆ ಮರಿಗಳಿದೆ, ಅದನ್ನ ನೀನು ಸಂಹಾರ ಮಾಡೋದು ನಿಂತ್ಕೊಂಡಿದ್ಯಾ? ಅವಾಗ ಹೇಳ್ತಾನೆ, ನಾನು 1 ದಿನ ಬರ್ದೇ ಇರೋದಕ್ಕೆ ತಿಳ್ಕೊಂಡೆ ನನ್ನ ಗಂಡ ಏನಾಗಿದ್ದಾನೋ ಅಂತ ಅನ್ಕೊಂಡೆ. ಅದೇ ಅವ್ರ ಅಪ್ಪನ ಅಮ್ಮನ ಕೇಳ್ತಾನೆ, ಅಪ್ಪ ಅಮ್ಮ ನಾನು ಬಂದಿಲ್ಲ, ಅಯ್ಯೋ ನನ್ನ ಮಗ ಅಂತ ನೀನು ಆಲೋಚನೆ ಮಾಡ್ತೀಯಾ? ಅದೇ ರೀತಿ ಮಕ್ಕಳು ಕೇಳ್ತೇನೆ, ಅಪ್ಪ ನೀನ್ ಬಂದಿಲ್ಲ ಹೆಂಗಪ್ಪ ನಾವು ಬದುಕೋದು ಅಂತ. ಅದೇ ರೀತಿ ಈ ಪ್ರಾಣಿಗಳಿಗೆ ಇರುತ್ತಲ್ಲ. ಅನಾಗ ಆ ಪ್ರಾಣಿಗಳು ಮಾತಾಡ್ದ ಆಶ್ಚರ್ಯ ಬೀಳ್ತಾರೆ, ನಿಜ ಕಣೆಯ ನೀನು ಹೇಳೋದು ಅನಾಗ. ನೋಡು, ನಾವೆಷ್ಟು ಸ್ವಾರ್ಥಿಗಳು, ನಾವು ನಮ್ಮ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತೀವಿ, ನಾವು ಚೆನ್ನಾಗಿದೆ ಸಾಕೋದು, ಬೇರೆ ಯಾರು ಹೆಂಗಾನ ಹೋಗ್ಲಿ, ನಾವು ಚೆನ್ನಾಗಿದೆ ಸಾಕೋದು. ಆದ್ರೆ ಈ ಜಿಂಕೆಗಳು ಕೊಟ್ಟ ಮಾತಿಗೆ ತಪ್ಪದೆ ಬಂದಿದೆ, ಇದನ್ನ ನಾವು ಸಂಹಾರ ಮಾಡ್ಬೇಕಂದಾಗ ಇವರೆಲ್ಲ ನಿಜ ನೀನು ಹೇಳೋದು, ನಾವು ಸಂಹಾರ ಮಾಡಿದ್ರೆ ದೇವರು ಸಹ ಮೆಚ್ಚೋದಿಲ್ಲ, ಮೋಸ ಮಾಡಿದ್ರೆ ಸರಿ, ಅದು ಹುಡ್ಕೊಂಡು ಮತ್ತೆ ನಮಗ್ ಬಂದಿದೆ ಅಂದ್ರೆ ಇದು ನಿಜವಾಗ್ಲೂ ಅನ್ಯಾಯ, ನಾವು ಕೊಲ್ಲಬಾರದು ಅನ್ನೋ ಅಷ್ಟರಲ್ಲಿ ಇಲ್ಲಿ ಒಂದು ದೊಡ್ಡದಾದ ಶಬ್ದ ಹುಟ್ಟುತ್ತೆ ಆ ಮರದ ಹತ್ರ. ಶಿವಲಿಂಗದಲ್ಲಿ ಸ್ವಯಂ ಪರಮಾತ್ಮನಾದ ಪರಶಿವನು ಅಲ್ಲಿ ಆವಿರ್ಭವಿಸಿ ಇವ್ರನ್ನ ವಿವಾದಗಳು ಕೇಳಿ ಬಹಳ ಸಂತುಷ್ಟಗೊಂಡು ಅವ್ರಿಗೆ ಹೇಳ್ತಾನೆ, ನಿಮ್ಮನ್ನ ನಾನು ಪರೀಕ್ಷೆ ಮಾಡೋಕ್ಕೋಸ್ಕರನೇ ಈ ಜಿಂಕೆಗಳನ್ನ ನಾನು ಸೃಷ್ಟಿ ಮಾಡಿದೆ. ಆ ಜಿಂಕೆಗಳಿಗೆ ಆ ಕ್ಷಣ ಹೇಳ್ತಾನೆ, ಈ ಕ್ಷಣ ನೀವು ಚಂದ್ರಲೋಕಕ್ಕೆ ಹೋಗ್ಬೋದು ಅಂತೇಳಿ ಸ್ವಯಂ ಈಶ್ವರನೇ ಆ ಜಿಂಕೆಯ ಕುಟುಂಬಕ್ಕೆ ಚಂದ್ರಲೋಕಕ್ಕೆ ಕಳಿಸ್ತಾನೆ. ಈಗಲೂ ಸಹ ನಮ್ಗೆ ಅವಾಗ ಆ ಚಂದ್ರನಲ್ಲಿ ಒಂದು ಕಲೆ ಮೂಡುತ್ತೆ, ಅದು ಬೇರೆ ಯಾವುದೂ ಅಲ್ಲ,
ಈ ಜಿಂಕೆಗಳೇ. ಹಾಗಾಗಿ ಜಿಂಕೆಗಳಿಗೆ ಆಶೀರ್ವಾದನ ಮಾಡ್ದ. ಮತ್ತೆ ಈ ಕಿರಾತನಿದ್ದಲ್ಲ, ಈ ಕಿರಾತ ತಿಳಿಯದು ಬಿಲ್ವಪತ್ರ ಮೂಲಕ ಅರ್ಚಿಸಿ ಶಿವನನ್ನ ಆ ಶಿವರಾತ್ರಿ ದಿನ ಆರಾಧನೆ ಮಾಡಿದ್ನಲ್ಲ, ಹಾಗಾಗಿ ಸ್ವಯಂ ಶಿವನೇ ಇವನು ಒಂದು ಆಶೀರ್ವಾದ ಮಾಡ್ದ. ನೀನು ಮಾಡಿದಂತ ಈ ಪೂಜೆಗೆ ನಾನು ಸಂತುಷ್ಟನಾಗಿದ್ದೀನಿ. ನಿನಗೆ ಮಂತ್ರಗಳು ಬರುತ್ತೋ ಅಥವಾ ನಿನ್ನ ಅಶ್ರದ್ಧೆಯಿಂದ ಮಾಡ್ದೋ ಶ್ರದ್ಧೆಯಿಂದ ಮಾಡ್ದೋ, ಆದ್ರೆ ನೀನು ಮಾಡಿದಂಥ ದಿನ ಶಿವರಾತ್ರಿ ದಿನ, ಹಾಗಾಗಿ ನಾನು ಸಂತುಷ್ಟನಾಗಿ ಬಂದಿದ್ದೀನಿ. ನೀನು ಏನ್ ಬೇಕೋ ವರ ಕೇಳೋದಾಗ ಅವನು ಅನ್ಕೊಳ್ತಾನೆ, ಇದು ಬಿಲ್ವವೃಕ್ಷ, ಈ ಬಿಲ್ವವೃಕ್ಷದಿಂದ ಮಾಡಿದ್ರಿಂದ ನನಗೆ ಅಪಾರದ ಪುಣ್ಯ. ಅವಾಗ ಅವ್ನಿಗೆ ಅನ್ಸುತ್ತೆ ಇದು ಬಿಲ್ವವೃಕ್ಷನೇ ಸ್ವಾಮಿ ಅಂತ. ಮತ್ತಷ್ಟು ಬಿಲ್ವ ಪಿತ್ತಗಳನ್ನ ಕೀಳ್ತಾನೆ, ಅಲ್ಲಿ ಮುಳ್ಬೀಳುತ್ತೆ, ಆದ್ರೂ ಕೈಯಲ್ಲಿ ಹತ್ತಾ ಬರುತ್ತೆ. ಅದನ್ನ ಆಲೋಚನೆ ಮಾಡಿದೆ ಸ್ವಯಂ ಈಶ್ವರನಿಗೆ ಇವನು ಸ್ವಾಮಿ ಅರ್ಚಿಸ್ತಾನೆ. ಏನು ಪುಣ್ಯ ಇವನಿಗೆ. ಸಾಕ್ಷಾತ್ ಶಿವನ ಮೇಲೆ ಅರ್ಚಿಸ್ತಾರೆ ಎಲ್ಲ ಅವ್ರ ಕುಟುಂಬ ಪರಿವಾರ ಸಮೇತ ಸಾಷ್ಟಾಂಗ ಬಿದ್ದಾಗ ಹೇಳ್ತಾನೆ, ಇನ್ನು ಮೇಲೆ ನೀನು ಇಲ್ಲಿ ಬಂದು ಅರ್ಚಿಸೋದ್ರಿಂದ ಇಲ್ಲಿ ಅರ್ಬುದೇಶ್ವರ ಅನ್ನೋ ಲಿಂಗದ ಮೂಲಕ ನಾನು ಇಲ್ಲಿ ನೆಲೆಗೊಳ್ತೀನಿ. ಹಾಗೂ ನಿನ್ನ ಮೂಲಕ ಈ ದೇವಸ್ಥಾನ ಆಗೋದ್ರಿಂದ ನಿನಗೂ ಸಹ ಇಲ್ಲಿ ಒಂದು ಸಣ್ಣ ಗುಡಿ ಕಟ್ಟಿಸ್ತೀನಿ. ಬಂದವರು ನಿನ್ನ ದರ್ಶನ ಮಾಡ್ಕೊಂಡು ನನ್ನ ದರ್ಶನ ಮಾಡ್ಕೊಂಡು ಅವ್ರಿಗೆ ಬೇಡಿದಂತ ವರ ಕೊಡ್ತೀನಿ ಅಂತ. ಅವಾಗ ಮತ್ತೇನ್ ಬೇಕು ಕೇಳುವಾಗ ಹೇಳ್ತಾನೆ, ಸ್ವಾಮಿ ನೀನೇ ಸ್ವಯಂ ಇಲ್ಲಿ ನೆಲೆಸಿ ನನ್ನ ಗುಡಿ ಕಟ್ಟಿರೋದ್ರಿಂದ ಯಾರು ಇಲ್ಲಿ ಬಂದು ನಿನ್ನ ದರ್ಶನ ಮಾಡ್ತಾರೋ ಅವ್ರಿಗೆ ಆ ಕ್ಷಣ ಅವ್ರ ಕಷ್ಟಗಳ ನಿವಾರಣೆ ಮಾಡಿ ಅವ್ರಿಗೆ ಅದ್ಭುತವಾದ ಕೀರ್ತಿ, ಯಶಸ್ಸು, ಸುಖ ಸಮೃದ್ಧಿ ಕೊಡು ಅಂತ ಕೇಳ್ಕೊಳ್ತಾನೆ. ಇದನ್ನು ಕೇಳಿದಂತ ಭಗವಂತ ಬಹಳ ಸಂತುಷ್ಟನಾಗಿ ಮತ್ತೊಂದು ವರ ಕೊಡ್ತಾನೆ. ಆ ವರ ಏನಂತ ಕೇಳ್ತೀರಾ? ಇವನು ಬೇಡ ಕೇಳ್ತಾನೆ, ಸ್ವಾಮಿ ನನಗೆ ಇಷ್ಟು ಸಾಕು ಅಂದಾಗ, ಇಲ್ಲ ನಿನಗೆ ಇದು ಕೃತಯುಗ, ನಿನ್ನ ಆಯುಷು ದ್ವಾಪರಾಯುಗ ಅಂದ್ರೆ ಕೃತ ತೇತ್ರ ದ್ವಾಪರ ಕಲಿ, ಮುಂದೆ ಇದು ಕೃತ, ಇದು ಸಂಧಿಕಾಲ ಅಂದ್ರೆ ಇನ್ನೇನು ಮುಗಿತಾ ಇದೆ. ನೆಕ್ಸ್ಟ್ ಶ್ರೀರಾಮಚಂದ್ರ ಪ್ರಭು ತೇತ್ರಾಯುಗದಲ್ಲಿ ಬರ್ತಾರೆ, ಅವ್ರನ್ನೂ ಸಹ ನೀನು ಸೇವೆ ಮಾಡಬಹುದು. ಹೇಗೆ ಅಂತ ಹೇಳ್ತೀನಿ ಕೇಳಿ. ನೀನು ಈ ಕ್ಷಣ ಇಲ್ಲಿಂದ ಶೃಂಗಬೇರಿಪುರ ಅಂತ ಗಂಗಾ ತೀರದಲ್ಲಾಗತ್ತೆ, ಅದಕ್ಕೆ ನೀನು ಆ ರಾಜ್ಯವನ್ನು ಪರಿಪಾಲಿಸುತ್ತಾ ಅಲ್ಲಿಗೆ ಬರುವಂತ ಜನಗಳನ್ನ ನೀನು ಅವರ ಸೇವೆ ಮಾಡುತ್ತಾ ಆ ಒಂದು ದೋಣಿ, ಮಹಾದೋಣಿ ಮಾಡ್ಕೊಂಡು ಆ ನದಿನ ನೀನು ದಾಟಿಸುವಂತ ಬೃಹತ್ತಾದ ಕೆಲಸ ನೀನು ಕೊಡ್ತೀನಿ, ನೀನು ನನ್ನ ಸೇವೆ ಮಾಡ್ತಾ ಈ ಕೆಲಸ ಮಾಡ್ತಿರೋ ಅಂತ ಹೇಳ್ತಾನೆ. ಹಾಗೆ ಆಗ್ಲಿ ಸ್ವಾಮಿ. ಮುಂದೊಂದು ದಿನ ಸಾಕ್ಷಾತ್ ಆದಿನಾರಾಯಣದ ಮಹಾವಿಷ್ಣು ಶ್ರೀರಾಮನ ಅವತಾರದಲ್ಲಿ ಬರ್ತಾನೆ. ಅರಣ್ಯವಾಸದಲ್ಲಿದ್ದಾಗ ನಿನ್ನ ಹತ್ರನೂ ಸಹ ಬಂದು ನಿನ್ನ ಸ್ನೇಹ ಸಂಪಾದಿಸ್ತಾನೆ. ನೀನು ಯಾವತ್ತು ಅವನು ಪಾದ ತೊಳಿತೀಯೋ ಅವತ್ತು ನಿನಗೆ ಪರಿಪೂರ್ಣ ಮುಕ್ತಿ ಕೊಡ್ತೀನಿ, ಅವಾಗ ನೀನು ನನ್ನ ಬಂದು ಕೈಲಾಸಕ್ಕೆ ಸೇರ್ಬೋದು ಅಂತ ಹೇಳ್ತಾನೆ. ಇದನ್ನು ಕೇಳಿದಂತ ಆ ಬೇಡ ಬಹಳ ಆಶ್ಚರ್ಯಕ್ಕೆ ಅವ್ರಿಗೆ ಮತ್ತೆ ಸಾಷ್ಟಾಂಗದಿ, ಪ್ರಭು ಎಂತ ವರ ಕೊಟ್ಟೆ ನನಗೆ. ಈ ಕಡೆ ನೀನು ಮತ್ತೆ ಸಾಕ್ಷಾತ್ ಭಗವಾನ್ ವಿಷ್ಣುವಿನ ಒಂದು ಅವತಾರವಾದ ಶ್ರೀರಾಮಚಂದ್ರ ಪ್ರಭುವಿನ ಸೇವೆ ಮಾಡೋಂಥ ಭಾಗ್ಯನ ಕೊಟ್ಟಿದ್ದಕ್ಕೆ ನಾನು ಸಾಷ್ಟಾಂಗ ಧನ ಹೇಳ್ತೀನಾಗ ಆ ಕ್ಷಣ ವಿಶ್ವಕರ್ಮನ ಕರೆಸಿ ಅಲ್ಲೊಂದು ಬೃಹತ್ತಾದ ದೇವಾಲಯವನ್ನ ಈಗಲೂ ಸಹ ಮೌಂಟ್ ಅಬು ರಾಜಸ್ಥಾನದಲ್ಲಿದೆ, ಅರ್ಬುದೇಶ್ವರ ಹೋಗಿ ನೋಡಿ ಅವರ ಸೇವೆ ಮಾಡ್ಬೋದು. ಅಲ್ಲಿಂದ ಹೊರಟಂತ ಆ ಕಿರಾತನ ಒಂದು ಫ್ಯಾಮಿಲಿ ಅಲ್ಲಿ ಹೋಗಿ ಆ ಗಂಗಾ ತೀರದಲ್ಲಿ ಶೃಂಗಬೇರಿಪುರದ ನೆಲೆಸಿ ಶ್ರೀರಾಮಚಂದ್ರ ಪ್ರಭು ಒಂದು ದಿನ ಸ್ವಾಮಿ ಹೇಳೋದಕ್ಕೆ ಬಂದರು. ಇವನ ಒಂದು ಸ್ನೇಹ ಸಂಪಾದಿಸಿ ಇವನು ಕೊಟ್ಟಂತ ಆತಿಥ್ಯನ ಸ್ವೀಕರಿಸಿ ಮತ್ತೆ ಈ ದಡನ ಆ ದಡಕ್ಕೆ ಹೋಗ್ಬೇಕಂದ್ರೆ ಸ್ವಾಮಿ ಇವನ ದೋಣಿಗೆ ಹತ್ತಕ್ಕೆ ಬಂದಂತೆ. ಆ ಕ್ಷಣ ಸ್ವಾಮಿ ನಿಲ್ಲಿ, ಕಾಲಿಡಬೇಡಿ ಅಂತಂದೆ. ನಮಗೂ ಆಶ್ಚರ್ಯಬೋದು ಯಾಕೆ ಅಂತ. ಇಲ್ಲ ಹೇಳ್ತಾನೆ ಕೇಳಿ. ಇವನು ಒಂದು ಬುದ್ಧಿ ಶಕ್ತಿ ಯಾವ ರೀತಿ ಉಪಯೋಗಿಸ್ತಾನಂದ್ರೆ, ನೋಡಿ ರಾಮಚಂದ್ರ ಪ್ರಭು ಕಾಲ್ ತೊಳಿತೀನಂದ್ರೆ ಖಂಡಿತ ಕಾಲ್ ತೊಳಿಸ್ಕೊಳ್ಳಲ್ಲ, ಆದ್ರೆ ಇವನು ಕೇಳುವಂತ ಮಾತು, ಇವನು ಹೇಳುವಂತ ಒಂದು ಇದು ಹೇಗಿದೆ ಕೇಳಿ. ಪ್ರಭು ನಿನ್ನ ಕಾಲಿನ ಧೂಳು ಬರೀ ಒಂದು ಕಾಲಿಗೆ ಒಂದು ಕಲ್ಲಿಗೆ ತೆಗಿದ ತಕ್ಷಣ ಅದು ಹೆಣ್ಣಿನ ಶಿಲೆ, ಹೆಣ್ಣಿನ ಹೆಣ್ಣಾಯ್ತಂತೆ. ನೀನೇನಾದ್ರೂ ನಿನ್ನ ಕಾಲಿನ ಧೂಳು ನಾನ್ ನಂಬ್ಕೊಂಡಿರೋಂತ ಈ ನೌಕೆ ಮೇಲೆ ಇಟ್ರೆ ಎಲ್ಲಿ ಹೆಣ್ಣಾಗಿ ಪರಿವರ್ತನೆ ಆಗ್ಬಿಟ್ರು ನನ್ನ ಜೀವನ ಮಾಡೋದು ಕಷ್ಟ ಆಗುತ್ತೆ. ಈಗಲೇ ಒಂದೆಂಟಿಂದ ಎಡಗ್ತಾ ಇದ್ದೀನಿ, ಇನ್ನು ಅವಳನ್ನೂ ಕಳ್ಕೊಂಡು ನಾನು ಇನ್ನೂ ಕಷ್ಟ ಪಡ್ಬೇಕಾಗತ್ತೆ. ಸ್ವಾಮಿ ದಯವಿಟ್ಟು ನಿನ್ನ ಕಾಲನ್ನ ನಾನು ತೊಡಿತೀನಿ, ಆಮೇಲೆ ಪಾದ ಇಡು ಅಂದ್ರೆ. ಆವಾಗ ಶ್ರೀರಾಮಚಂದ್ರ ಪ್ರಭು ನಗ್ತಾರಂತೆ. ಆಯ್ತು ನಿನ್ನ ಇಚ್ಛೆ ಅಂದಾಗ ಇವನು ಮನಸ್ಸು ಮೊದಲೇ ಶಿವ ಹೇಳಿದ್ದ ಕಾಲು ತೊಳಸ್ಕೊಳ್ತಾನಂತ. ಹಾಗಾಗಿ ಪಾದ ಸೇವೆ ಮಾಡಿ ಅವನ ಕಾಲು ತೊಳೆದು ಆ ಒಂದು ಪರಿಪೂರ್ಣವಾದ ಶ್ರೀರಾಮಚಂದ್ರ ಪ್ರಭುವನ್ನ ಆಲಂಗಿಸಿ ಅಲ್ಲಿಂದ ಅವನ್ನ ಗಂಗಾ ತೀರಕ್ಕೆ ತಲುಪಿಸದಂತೆ. ಅಂತ ಮಹಾನ್ ವ್ಯಕ್ತಿ ಈ ಗುಹಕನ ಚರಿತ್ರೆನೇ ಈಗ ನಾನು ಕೇಳಿದ್ದು. ಈ ಗುಹಕ ಸರಿಸುಮಾರು ಕೃತ ತೇತ್ರಾಯುಗದ
ಅಂತ್ಯದವರೆಗೂ ಇದ್ದು ಅನಂತರ ಸಾಕ್ಷಾತ್ ಭಗವಂತನಾದ ಪರಮೇಶ್ವರನಲ್ಲಿ ಐಕ್ಯಗೊಂಡ. ನೋಡಿ, ತಿಳಿಯೋದು ಶಿವರಾತ್ರಿ ದಿನ ಯಾವುದೇ ಮಂತ್ರಗಳಿಲ್ದಂಗೆ ಬರೀ ಪತ್ರ ಮತ್ತೆ ನೀರು ಹಾಕಿ ಶುದ್ಧವಾದ ಲಿಂಗ ಆದ್ಮೇಲೆ ಒಂದು ಪೂಜೆ ಮಾಡೋದ್ನಲ್ಲ, ಅದರ ಒಂದು ಪರಿಣಾಮ ಒಂದು ದಿನ ತಿಳಿಯದೋ ಮಾಡಿದ್ದಕ್ಕೆ ಭಗವಂತ ಅಂತ ಒಂದು ಅಪೂರ್ವವಾದ ಶ್ರೀರಾಮಚಂದ್ರ ಪ್ರಭು ನೋಡುವಂತ ಅವಕಾಶ ಕೊಟ್ಟು ತನ್ನ ಮೋಕ್ಷಕ್ಕೆ ಸೇರಿಸ್ಕೊಂಡಲ್ಲ, ಇನ್ನೆಂಥ ವ್ಯಾಜಕರಣ ಮೂರ್ತಿ ಈ ಶಿವ. ಹಾಗಾಗಿ ಸ್ನೇಹಿತರೆ, ಈ ಕಥೆಯಲ್ಲಿ ನಮಗೆ ತಿಳಿದು ಬರೋದೇನಪ್ಪ ಅಂದ್ರೆ, ಭಕ್ತಿ ಶ್ರದ್ಧೆ ಹೆಚ್ಚಾಗಿ ನಂಬಿಕೆಯಿಂದ ನಾವು ಮಾಡಿದ್ದೆ ಅದಲ್ಲಿ ಖಂಡಿತ ಫಲ ಸಿಗುತ್ತೆ ಅನ್ನೋದಕ್ಕೆ ಈ ಅದ್ಭುತವಾದ ಕಥೆ. ಈ ಕಥೆನ ಯಾರನ್ನ ಕೇಳ್ತಾರೋ, ಬ್ರಹ್ಮ ಹತ್ಯೆ ದೋಷ, ಸ್ತ್ರೀ ಹತ್ಯೆ ದೋಷ, ಮತ್ತೆ ಪಶು ಪಕ್ಷಿಗಳನ್ನ ಕೊಂದಿರೋಂಥ ದೋಷನೂ ಸಹ ಹೋಗುತ್ತೆ ಅಂತ ಸ್ವಯಂ ಸಾಕ್ಷಾತ್ ಶ್ರೀ ಶಂಕರರೇ ಈ ಕಥೆಯಲ್ಲಿ, ಈ ಶಿವಪುರಾಣದಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ. ಸ್ನೇಹಿತರೆ, ಈ ಕಥೆಯಲ್ಲಿ ನಮಗೆ ತಿಳಿದಿರೋ ಮತ್ತೊಂದು ಅಂಶ ಏನಪ್ಪಾ ಅಂದ್ರೆ, ಭಗವಂತನ ಇಚ್ಛೆ ಬೇರೆ ಇರುತ್ತೆ. ಆದ್ರೆ ನಾವು ತಿಳ್ಕೊಳ್ತೀವಿ ಭಗವಂತನ ಅಂದ್ಕೊಳ್ತಾನೆ, ಅವನೊಬ್ಬ ಬೇಡ. ಆದ್ರೆ ಮುಂದೆ ಅವನಿಗೆ ತಿಳಿದೋ ಮಾಡಿದಂಥ ಪೂಜೆಯಿಂದಾಗಿ, ಅದು ಶಿವರಾತ್ರಿಯ ಪೂಜೆಯಿಂದಾಗಿ ಅವನಿಗೆ ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭುವಿನ ಒಂದು ಸಂಗಡ ಮತ್ತೆ ಸ್ನೇಹ ಸಂಪಾದಿಸಿದ ಜೊತೆಗೆ ಅವರು ಕಾಲು ತೊಳೆಯುವಂಥ ಸೌಭಾಗ್ಯ ಪಡೆದಲ್ಲ. ಎಂಥ ಅದೃಷ್ಟವಂತ. ಇನ್ನು ನಾವುಗಳು ಮನುಷ್ಯರು, ನಾವು ಅಜ್ಞಾನಿಗಳಾದರೂ ಕೆಲವೊಂದು ಟೈಮೇ ಜ್ಞಾನಿಗಳಾಗಿ ವರ್ತಿಸಿ ಅವನ್ನ ತಿಳಿದೋ ಪೂಜೆ ಮಾಡಿದಾಗ ನಮಗೆ ಮತ್ಯಾವ ಲೋಕ ಸಿಗ್ಬೋದು, ನೀವೇ ಆಲೋಚನೆ ಮಾಡಿ ಅಂತ ಹೇಳ್ತಾ ಈ ಕಥೆನ ಇಲ್ಲೇ ಮುಗಿಸ್ತಾ ಮತ್ತೊಂದು ಕತೆಗೆ ನಿಮ್ಮನ್ನ ಮುಂದಿನ ವಾರ ಬಂದ ಕಾಣ್ತೀನಿ. ಸ್ವಸ್ತಿ ಪ್ರಜಾಪಾಲೆ ಅಂತ ಜ್ಞಾನೇನ ಮಾರ್ಗೇಣ ಮೈಮೈಷ ಗೋ ಬ್ರಾಹ್ಮಣ ಶುಭಮಸ್ತು ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ, ಈ ಕತೆ ತಮಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಜನಕ್ಕೆ ಶೇರ್ ಮಾಡಿ. ಹಾಗೂ ಇದುವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಪರಿಪೂರ್ಣ ಸಹಕಾರ ಈ ಚಾನಲ್ ಮೇಲೆ ಇಟ್ಟಿದ್ದೆ. ಅದರಲ್ಲಿ ಮತ್ತಷ್ಟು ಉತ್ತಮ ಕಥೆಗಳೊಂದಿಗೆ ನಿಮ್ಮನ್ನ ಸಂತೋಷ ಪಡಿಸ್ತಾ ಮತ್ತೊಂದು ಕತೆಗೆ ಮುಂದಿನ ವಾರ ಬಂದು ಕಾಣ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದ.